ರಾಂಪುರ ಗ್ರಾಮದ ಹಳ್ಳಕ್ಕೆ ನೂತನ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಂಪುರ ಗ್ರಾಮದ ಎಂ ವೀರಭದ್ರಪ್ಪ, ಸುಧಾಕರ್, ಮರಿಯಪ್ಪ, ಜಗದೀಶ್ ಇವರು ಮಾತನಾಡಿ, ನಮ್ಮ ರಾಮಪುರ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಗ್ರಾಮಸ್ಥರು ಮೃತಪಟ್ಟ ದೇಹವನ್ನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಈ ರಸ್ತೆಯಲ್ಲಿ ಇರುವ ಹಳ್ಳದಲ್ಲಿ ಸ್ಮಶಾನಕ್ಕೆ ಹೊತ್ತಿಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಬೇಕು. ಮಳೆಗಾಲ ಬಂತೆಂದರೆ ಈ ಹಳ್ಳದಲ್ಲಿ ನೀರಿನಲ್ಲಿ ರಸ್ತೆಯು ಕಾಣದೆ ಸಾರ್ವಜನಿಕರು ಸ್ಮಶಾನಕ್ಕೆ ಹೋಗುವಾಗ ಹಾಗೂ ಈ ಹಳ್ಳದ ರಸ್ತೆಯಲ್ಲಿ ಶಿರಿಬಿ ಮತ್ತು ಗಂಗಮ್ಮನಹಳ್ಳಿ ಗ್ರಾಮಗಳ ವಿದ್ಯಾರ್ಥಿಗಳು ರಾಂಪುರ ಗ್ರಾಮದ ಶಾಲೆಗೆ ಬರಬೇಕು. ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ರೈತರು, ವಾಹನ ಸವಾರರು ಎದ್ದು ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನಮ್ಮ ರಾಂಪುರ ಗ್ರಾಮದ ಹಳ್ಳಕ್ಕೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕ್ಷೇತ್ರದ ಶಾಸಕರಾದಂತಹ ನೇಮರಾಜ್ ನಾಯಕ್ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಹಳ್ಳಕ್ಕೆ ನೂತನ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಡಿಕೆ ನಾಗರಾಜ್, ಅಂಗಡಿ ಕರಿಬಸಪ್ಪ, ಚೌಡವಾರ್ ನಾಗರಾಜ್, ಉತ್ತಂಗಿ ಚಂದ್ರಪ್ಪ, ಚಿಗಿರಿ ಅಜ್ಜಪ್ಪ, ಎಂ ಗುರುಬಸವರಾಜ್, ಕೆ ವಿಜಯ್ ಹಾಗೂ ರಾಂಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, ವಿಜಯನಗರ. ರಾಂಪುರದ ಮೊದಲನೇ ಸಮಸ್ಯೆ ಏನಪ್ಪ ಅಂದರೆ, ರಾಂಪುರ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಈ ಒಂದು ಹಿರಿಯ ಹಳ್ಳ ಇದು. ಈ ಹಳ್ಳ ಕೊಟ್ಟೂರು ಕೆರೆಗೆ ಹೋಗ್ತಾ ಇದೆ. ಈ ಹಳ್ಳದಲ್ಲಿ ನಾವು ಪಕ್ಕದ ರಾಂಪುರ ಇರೋದ್ರಿಂದ ಏನಾದರೂ ನಮ್ಮ ಸತ್ತರೆ ಮೃತದೇಹವನ್ನು ಹೊತ್ತುಕೊಂಡು ಹೋಗಿರ್ತಕ್ಕಂಥ ಸಮಸ್ಯೆ ಭಾಳ ಆಗ್ತಾ ಇದೆ. ಅದು ಒಂದಾದರೆ, ಇನ್ನೊಂದು ಸ್ಕೂಲ್ ಮಕ್ಕಳು ಏನಾದರೂ ಈ ಕಡೆ ಬರಬೇಕಂದ್ರೆ ಅಲ್ಲೇ ವ್ಯಾನ್ ಅಲ್ಲೇ ನಿಂತು ಬಿಡ್ತೈತಿ, ಮಕ್ಕಳು ಸ್ಕ್ಯಾಲಿ ಬರೋಕ್ಕಾಗಲ್ಲ. ಇನ್ನೊಂದು ಏನಂದರೆ, ಕುರಿ ದನ ಮೇಯಿಸ್ತಕ್ಕಂಥವರಿಗೆ ತುಂಬ ಕಷ್ಟ ಆಗಿದೆ. ಆಮೇಲೆ ರೈತರು ಏನಾದರೂ ಹೊಲಕ್ಕೆ ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ. ಅವರು ಫಸಲು ತಗೊಂಬರೋದು ಹೆಂಗೆ, ದನ ಕರಕ್ಕೆ ಮೇವಾಕೋದು ಹೆಂಗೆ, ನಾವು ಸತ್ತಂಥ ದೇಹವನ್ನು ನಾವು ಹೋಗಿ ಉಳ್ತಕ್ಕಂಥದ್ದು ಹೆಂಗೆ. ಇದಕ್ಕೆ ತಾವು ಘನ ಸರ್ಕಾರದಲ್ಲಿ ವತಿಯಿಂದ ನಾನು ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮಗೆ ಆದಷ್ಟು ಬೇಗ ಒಂದು ದೊಡ್ಡ ಸೇತುವೆ ನಿರ್ಮಾಣ ಆಗಬೇಕು. ಅದಕ್ಕೆ ನಮಗೆ ಕಾರಣೀಭೂತಕ್ಕಂಥ ಈ ಒಂದು ಊರಿನಲ್ಲಿ ಹಿರಿಯರೆಲ್ಲರೂ ಸಹ ಅವರ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಅಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಶ್ರೀ ನೇಮರಾಜ್ ನಾಯಕ್ ಸರ್ ಅವರು ಅತಿ ಶೀಘ್ರದಲ್ಲಿ ನಮಗೆ ಒಂದು ಬ್ರಿಡ್ಜ್ ಸೇತುವೆಯನ್ನು ನಿರ್ಮಿಸಿಕೊಡ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಸರ್, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಸರ್ ಅವರು ಇರ್ಬೋದು, ಆಮೇಲೆ ಕರ್ನಾಟಕದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಇರ್ಬೋದು, ಕರ್ನಾಟಕದ ಘನ ಸರ್ಕಾರದಲ್ಲಿ ಎಲ್ಲ ಸಚಿವರುಗಳು, ಶಾಸಕರು, ನಮ್ಮ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಇವರೆಲ್ಲರೂ ಸೇರಿ ನಮಗೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಂಪುರ ಗ್ರಾಮದ ಸುಧಾಕರ್ ಅಂತೇಳಿ ಮಾತಾಡೋದು ನಾವು. ರಾಂಪುರ ಪಕ್ಕಲ್ಲೇ ಹಳ್ಳ ಹೋಗಿರೋದ್ರಿಂದ ಹಳ್ಳ ದಾಟಿ ಸ್ಮಶಾನಕ್ಕೆ ಹೋಗ್ಬೇಕು. ನಾವು ಯಾರಾದರೂ ತೀರ್ಕೊಂಡ್ರು ಅಂದ್ರೆ ಅಲ್ಲಿ ಹೋಗಿ ಹೆಣ ಸಂಸ್ಕಾರ ಮಾಡೋದು ಭಾಳ ತೊಂದರೆ ಆಗ್ಬಿಡುತ್ತೆ ನಮಗೆ. ಮತ್ತು ಇನ್ನೊಂದು, ರಾಂಪುರ ಗ್ರಾಮದಲ್ಲಿ ಈ ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಗಂಗಮ್ಮನಹಳ್ಳಿ, ಚಿರಿಬಿ ಅಲ್ಲಿಂದ ಮಕ್ಕಳು ಶಾಲೆ ವಾಹನದಲ್ಲಿ ಬರ್ತಿದ್ರು. ಅವರು ಕೂಡ ಈ ವರ್ಷ ಪೂರ್ತಿ ಅವ್ರಿಗೆ ಭಾಳ ತೊಂದರೆ ಆಗ್ಬಿಡುತ್ತೆ. ಯಾರು ಬರ್ತಾ ಇಲ್ಲ, ಕೊಟ್ಟೂರಿಗೆ ಹೋಗಿ ಒಳ್ಳೆ ಬರೋ ಪರಿಸ್ಥಿತಿ ಬರುತ್ತೆ. ಈ ಮಾನ್ಯ ನಮ್ಮ ಶಾಸಕರಾದಂಥ ನೇಮರಾಜ್ ನಾಯಕ್ ಸಾರಿಗೆ ಕೇಳ್ಕೊಳ್ಳೋದೇನೆಂದರೆ, ರಾಂಪುರ ಗ್ರಾಮಕ್ಕೆ ಯಾವುದೇ ಅನುದಾನ ಕೂಡ ನಿಲ್ಲಿಸಿ ಆದರೂ ಚಿಂತಿಲ್ಲ, ನಮಗೆ ಈ ಬ್ರಿಡ್ಜ್ ಹಾಕಿಕೊಡ್ಬೇಕಂತೇಳಿ ಅವರಲ್ಲೇ ತಮ್ಮಲ್ಲೇ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದು ಸಿದ್ದರಾಮಯ್ಯ ಸಾರಿಗೆ ಮುಟ್ಟೋವರೆಗೆ ಜನ ಎಲ್ಲರೂ ಶೇರ್ ಮಾಡ್ಬೇಕಂತಲೂ ಕೇಳ್ತಾ ಇದ್ದೀನಿ. ಇದು ಭಾಳ ತೊಂದರೆ ಆಗೈತೆ ರೀ ನಮಗೆ, ಭಯಂಕರ ತೊಂದರೆ ಅಂದರೆ ಭಾಳ ತೊಂದರೆ. ಯಾರು ಮುದುಕರು ಹೋಗೋದು ವಜ್ಜೈತಿ, ಮಕ್ಕಳು ಹೋಗೋದು ವಜ್ಜೈತಿ, ಕುರಿ ದನ ಹೋಗೋದು ವಜ್ಜೈತಿ. ಇದೇ ಮೇನ್ ದಾರಿ ನಮಗೆ ರಾಂಪುರ ಕ್ರಾಸ್ ಇದು. ಹಂಗಾಗಿ ನಮಗೆ ಇದು ನಿಮ್ಮ ಪಟ್ಟಿ ಮೇಲೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನು ರಾಂಪುರ ಗ್ರಾಮವಾಸಿ ಅಂತ. ನಾವು ಈಗ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ರಾಂಪುರ ಗ್ರಾಮವಾಸಿ. ನಾವು ದನಕಾಯಿ ಊರು ದನಕಾಯಿ ಸರ್, ಊರು ದನಕಾಯಿ ಇಲ್ಲೇ ಹೊಡ್ಕೊಂಡು ಹೋಗೋದು. ಆಮೇಲೆ 2 ದಿನ 3 ದಿನ ಮಳೆ ಇಟ್ಕೊಂಡ್ಬಿಟ್ಟು ಮೊನ್ನೆ 3 ದಿನ ಮನೆ ದನ ಕಟ್ಕೊಂಡ್ಬಿಟ್ಟು ಆ ದನ ಕಟ್ಕೊಂಡು ಏನು ಮಾಡ್ತಾರೆ ಸರ್, ನನಗೆ ಜೀವನ ಮಾಡೋಕ್ಕೆಲ್ಲ ದನಕಾಯಿ ಸರಿ ಕಾಯ್ದಲ್ಲ, ಹಳ್ಳ ತೊಂದರೆ ಮಾಡಿ ರೈತರೆಲ್ಲ ತೊಂದರೆ ಮಾಡಿ ಕೂಲಿ ಕೊಡೋಲ್ಲ ಅಂತ ಕಟ್ಟುವ. ನಾನು ಅದ್ರಾಗೆ ಜೀವನ ಮಾಡೋದು ಸರ್. ದಯಮಾಡಿ ಈಗ ನಮಗೆ ಮೊನ್ನೆ ಒಂದು ಶ್ರಮ ಆಗಿಬಿಟ್ಟು ಸರ್, ಶ್ರಮ ಸರಿ ಅವತ್ತು ಹೋಗ್ತಾ ಬಿಟ್ಟು 2 ದಿನ ಮನೆಗೆ ಇಟ್ಟು ಹೇಳಲ್ಲ, ಇನ್ನೀಗ ಸಾಗಿಸಿ ಸರ್. ಅದಕ್ಕೆ ದಯಮಾಡಿ ನಮಗೊಂದು ಬಿಡ್ತು ಅನುಕೂಲ ಮಾಡಿಕೊಡಿ ಅಂತ ನಮಗೆ ತುಂಬ ನಿಮಗೆ ಕೇಳ್ಕೊಳ್ತೀವಿ ಸರ್. ಸರ್ ಎಲ್ಲರಿಗೂ ನಮಸ್ತೆ ಸರ್. ಮಾಧ್ಯಮದವರಿಗೆ ನಮ್ಮದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ರಾಂಪುರ ಗ್ರಾಮ ಸರ್. ನಾವೆಲ್ಲ ರಾಂಪುರ ಗ್ರಾಮಸ್ಥರು ಸರ್. ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ
ಇಲ್ಲಿ ನಮ್ಮ ರಾಂಪುರ ಗ್ರಾಮಸ್ಥರಿಗೆ ಭಾಳ ಸಮಸ್ಯೆ ಆಗಿದೆ ಸರ್. ಏನೇ ಆಗಿರ್ಬೋದು, ಯಾರು ಒಬ್ಬರು ಮರಣ ಹೊಂದಿದಾಗ ಸತ್ತರೆ ಅವ್ರನ್ನ ಸ್ಮಶಾನಕ್ಕೆ ಹೋದ್ರೂ ಕೂಡ ಹಳ್ಳ ದಾಟ್ಬೇಕು ಸರ್. ಅದು ಒಂದು ಸಮಸ್ಯೆ ಐತೆ ಸರ್. ಮತ್ತು ಈಗ ದನ ಕರುಗಳು ಅಡವಿ ಮೇಯ್ಸಕ್ಕೆ ಹೋಗ್ತಾರೆ ಸರ್, ಅವ್ರಿಗೆ ಈ ಹಳ್ಳ ದಾಟಕ್ಕಾಗಲ್ಲ ಸರ್. ಯಾವುದೇ ರೀತಿಯಿಂದ ಅನೇಕ ಸಮಸ್ಯೆ